ನಮಸ್ತೆ. ಬನ್ನಿ, ತುಂಬ ದಿನ ಆಯಿತು. ಪ್ರೇಮ ಸಂದೇಶ, ಸಪ್ರೆಷನ್ ಮೆಸೇಜಸ್ ಏನಿದೆ ಅಥವಾ ನಿಮ್ಮ ಪಾರ್ಟ್ನರ್ ಹಿಡನ್ ಫೀಲಿಂಗ್ಸ್ ವಾಟ್ ಎವರ್ ಏನಿದೆ ನೋಡೋಣ. ಸೊ ನೀನು ನನ್ನ ಶತ್ರು, ನಾನು ನಿನ್ನ ಶತ್ರು ಅಂತ ಹೇಳ್ತಾ ಇದ್ದಾರೆ. ತುಂಬಾ ಕನಸು ಕಾಣ್ತಿದ್ದೀನಿ, ಬರೀ ಹಗಲ್ಗನ್ಸು ಕಾಣೋದೇ ಆಗೋಯ್ತು. ಯಾವಾಗ ಕನಸು ನನ್ಸಾಗತ್ತೆ, ಯಾವಾಗ ನನ್ನ ಕೈಗೆ ಸಿಗ್ತೀಯ ನೀನು ಅಂತ ಕಾಯ್ತಾ ಇದ್ದಾರೆ. ಸೊ ಮ್ಯಾರೇಜ್ ಆಗ್ಬೇಕು ಅಂತ ಕಾಯ್ತಾ ಇದ್ದಾರೆ. ಬಟ್ ಹೇಗೆ ಅಪ್ರೋಚ್ ಮಾಡಬೇಕು, ಹೇಗೆ ನಿಮ್ಮನ್ನ ಪಡ್ಕೊಳ್ಬೇಕು ಅಥವಾ ಹೇಗೆ ನಿಮ್ ಜೊತೆ ಜೀವನನ ಕಳಿಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಯಾರ ಮುಖಾಂತರ ನಿಮ್ಮವರೆಗೂ ತಲುಪೋದು ಅಥವಾ ಯಾರ ಮುಖಾಂತರ ನಿಮ್ಮನ್ನ ನಾನು ಭೇಟಿ ಆಗೋದು, ಕಮಿಟ್ಮೆಂಟ್ ಸ್ಟ್ರಾಂಗ್ ಆಗಿ ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಿದ್ದಾರೆ. ತುಂಬಾ ಚೀಟಿಂಗ್ ಆಗಿದೆ, ತುಂಬಾ ಮೋಸ ಆಗಿದೆ ಅಂತ ಹೇಳ್ತಿದ್ದಾರೆ. ನಾನು ಕೂಡ ತುಂಬಾ ಮೋಸ ಮಾಡಿದ್ದೀನಿ ನಿನ್ಗೆ ಅಂತ ಹೇಳ್ತಿದ್ದಾರೆ. ಇಟ್ಸ್ ಎ ಜನರಲ್ ರೀಡಿಂಗ್, ಬೇರೆ ಬೇರೆ ಎನರ್ಜೀಸ್ ಇರಬಹುದು. ಸೊ ತುಂಬಾ ದೈಹಿಕವಾಗಿ ನೀನ್ ಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಿನ್ ಜೊತೆ ದೈಹಿಕವಾಗಿ ಹೇಗಿರುತ್ತೆ ನಮ್ಮ ಮುಂದಿನ ಜೀವನ ಅಂತ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತೀನಿ. ನಮ್ಮಿಬ್ರು ರೊಮ್ಯಾನ್ಸ್ ಲೈಫ್ ಹೇಗ್ ಹೋಗುತ್ತೆ ಅದು ತುಂಬಾ ಕ್ಯೂರಿಯಾಸಿಟಿ ಇದೆ ನಂಗೆ ಅಂತ ಹೇಳ್ತಿದ್ದಾರೆ. ಯಾಕೆ ನನ್ನ ಮನ್ಸನ್ನ ಮುರ್ದೆ ನೀನು, ನಿನ್ನಿಂದ ನಂಗೆ ತುಂಬಾ ಡಿಸಪಾಯಿಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ತುಂಬಾ ಮಿಸ್ ಮಾಡ್ತಿದ್ದೀನಿ ನಿನ್ನ, ನನ್ನಷ್ಟು ನಿನ್ನನ್ನು ಯಾರು ಮಿಸ್ ಮಾಡ್ತಿಲ್ಲ, ನಾನೇ ನಿನ್ನನ್ನು ತುಂಬಾ ಹಚ್ಕೊಂಡಿರೋದು ಅಂತ ಹೇಳ್ತಿದ್ದಾರೆ. ತುಂಬಾ ನಾಚಿಕೆ ಆಗ್ತಿದೆ ನಿಂಗೆ ಮುಖ ತೋರ್ಸೋದಕ್ಕೆ. ಸೊ ಹಾಗಾಗಿ ಏನೋ ಒಂದು ಸಮಸ್ಯೆ ಆಗಿರಬಹುದು. ನೀನ್ ನನ್ನ ಜೀವನದಿಂದ ಹೊರಗೆ ಹೋದ್ರೆ ಬೆಟರ್ ಇದೆ ಅಂತ ಕೆಲವರು ಅನ್ಕೊಂಡಿದ್ದಾರೆ. ಸೊ ತುಂಬಾ ಮಾತುಗಳು ಅಥವಾ ಒಂದು ವಿಚಾರಗಳು ಏನಿತ್ತು ಅದರಿಂದ ಮಾತುಕತೆ ಆಯ್ತು ಅಥವಾ ಜಗಳ ಆಯ್ತು ಗೊತ್ತಿಲ್ಲ. ಸೊ ಇದರಿಂದ ಅವ್ರ ಮನ್ಸಿಗೆ ತುಂಬಾ ನೋವಾಗಿದೆಯಂತೆ. ಹಾಗಾಗಿ ನಿಮ್ ಜೊತೆ ಅವ್ರಿಗೆ ಇರಕ್ಕೆ ಇಷ್ಟ ಆಗ್ತಾ ಇಲ್ಲ, ನಿಮ್ಮನ್ನ ಯಾವತ್ತೂ ನಾನು ಕ್ಷಮಿಸೋದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಕೆಲವರು ಐ ಫೀಲ್ ಸಾರಿ ಫಾರ್ ಯು ಅಂತ ಹೇಳ್ತಿದ್ದಾರೆ. ನಿಮ್ಗೋಸ್ಕರ ಅವರು ಸಾರಿ ಕೂಡ ಫೀಲ್ ಮಾಡ್ತಿದ್ದಾರೆ. ಇನ್ಯಾವತ್ತೂ ನಿಮ್ ಜೀವನಕ್ಕೆ ಅವರು ವಾಪಸ್ ಬರೋದಿಲ್ವಂತೆ. ನೀವು ಕೂಡ ಅವ್ರ ಜೀವನಕ್ಕೆ ಯಾವತ್ತೂ ವಾಪಸ್ ಹೋಗೋದಿಲ್ಲ ಅಂತ ಅವರು ಅನ್ಕೊಂಡಿದ್ದಾರೆ. ಬೇರೆಯವ್ರ ಜೊತೆ ನನ್ನ ದೈಹಿಕ ಸಂಪರ್ಕ ಇದೆ. ಸೊ ಬೇರೆಯವ್ರ ಜೊತೆ ಐ ಆಮ್ ಸ್ಲೀಪಿಂಗ್ ವಿತ್ ಸಮ್ ಒನ್ ಎಲ್ಸ್ ಅಂತ ಹೇಳ್ತಿದ್ದಾರೆ. ಐ ಆಮ್ ಸೀಯಿಂಗ್ ಅನದರ್ ರೊಮ್ಯಾಂಟಿಕ್ ಇಂಟ್ರೆಸ್ಟ್ ಕರೆಂಟ್ಲಿ. ಸದ್ಯಕ್ಕೆ ಅವರು ಬೇರೆಯವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಬ್ಯುಸಿ ಇದ್ದಾರೆ ಅನ್ನುವಂಥದ್ದು ಇದೆ. ಮಲ್ಗಕ್ಕಿಂತ ಮುಂಚೆ ನಿನ್ ಜೊತೆನೆ ಜಾಸ್ತಿ ಮಾತುಕತೆ ಮಾಡ್ತಾ ಇರ್ತೀನಿ ಮನದಾಳದಲ್ಲಿ. ಸೊ ನಾನೊಬ್ಬ ಪ್ಲೇಯರ್ ತರ ತುಂಬಾ ಆಟ ಆಡ್ತೀನಿ ಎಲ್ರ ಜೀವನದಲ್ಲೂ, ಏನ್ ಇವಾಗ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀನ್ ಏನ್ ಮಾಡ್ತೀಯೋ ಅದನ್ನೇ ನಾನು ಮಾಡ್ತೀನಿ, ನಾನು ಒಂದ್ ರೀತಿ ಕಾಪಿ ಕ್ಯಾಟ್ ಇದ್ದಂಗೆ ಅಂತ ಹೇಳ್ತಿದ್ದಾರೆ. ಕೆಲವ್ರು ಪಾಪ ತುಂಬಾ ಸಿನ್ಸಿಯರ್ ಆಗಿ ಇದ್ದಾರೆ. ಸೊ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾರೆ, ನೀವು ಅವ್ರ ಜೀವನಕ್ಕೆ ವಾಪಸ್ ಹೋಗೋ ಹಾಗಾಗ್ಲಿ, ನಿಮ್ಮ ಅವರ ಜೀವನ ಸರಿ ಹೋಗ್ಲಿ ಅಂತ. ಕೆಲವರಿಗೆ ತುಂಬಾ ಸುಳ್ಳು ಹೇಳ್ತಿದ್ದೀರಾ ನೀವು ಅಂತ ಅವರು ಅನ್ಕೊಂಡಿದ್ದಾರೆ. ಕೆಲವರು ತುಂಬಾ ಹೆದರ್ಕೊಂಡಿದ್ದಾರೆ. ಕೆಲವರು ಗಿವ್ ಅಪ್ ಮಾಡ್ಬಿಟ್ಟಿದೀನಿ, ನನ್ನ ಲೈಫಲ್ಲಿ ನೀನ್ ಯಾವತ್ತೂ ನಂಗೆ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಐ ಆಮ್ ಅಫ್ರೈಡ್ ಆಫ್ ಯು, ನಿಮ್ಮಿಂದ ಭಯ ಆಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಐ ನೆವರ್ ವಾಂಟ್ ಟು ಸಿ ಯುವರ್ ಫೇಸ್ ಅಗೇನ್. ಸೊ ಇನ್ಯಾವತ್ತೂ ನಿನ್ ಮುಖ ನೋಡ್ಲಿಕ್ಕೆ ನಾನು ಇಷ್ಟ ಪಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಲೆಟ್ ಗೋ ಮಾಡೋದಕ್ಕೆ ಆಗೋದಿಲ್ಲ ನಿನ್ನನ್ನ, ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ, ನೀನು ಅಂದ್ರೆ ಹುಚ್ಚು ನಂಗೆ ಅಂತ ಕೂಡ ಕೆಲವರು ಹೇಳ್ತಿದ್ದಾರೆ. ಮೊದಲನೇದು, ಎರಡನೇದು, ಮೂರನೇದು ನಿಮ್ ಪರ್ಸನ್ ಏನ್ ಹೇಳ್ತಾರೆ ನೋಡೋಣ. ಬಾಟಮ್ ಆಫ್ ದಿ ಡೆಕ್, ಐ ಹ್ಯಾವ್ ಈಗೋ ಪ್ರಾಬ್ಲಮ್ಸ್, ಐ ಸಿ ಯು ಆಸ್ ಮೈ ಸೋಲ್ ಮೇಟ್ ಅಂತ ಹೇಳ್ತಿದ್ದಾರೆ. ಸೊ ಕಾಲ್ ಮಾಡ್ಬೇಕು, ಮೆಸೇಜ್ ಮಾಡ್ಬೇಕು, ನೀವು ಅವ್ರ ಸೋಲ್ಮೇಟು ಅಂತ ಅವ್ರಿಗೆ ಅನ್ನಿಸುತ್ತೆ. ಆದ್ರೆ ಅವರಿಗೆ ಈಗೋ ಪ್ರಾಬ್ಲಮ್ ಇದೆ, ನಾನು ಅನ್ನುವಂತ ಅಹಂಭಾವ ಜಾಸ್ತಿ ಇದೆ. ಹಾಗಾಗಿ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ಐ ಆಮ್ ಸ್ಟಾಕಿಂಗ್ ಯು ಥ್ರೂ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಿದ್ದಾರೆ. ಸೋಷಿಯಲ್ ಮೀಡಿಯಲ್ಲಿ ಅವರು ನಿಮ್ಮನ್ನ ದಿನಾಗ್ಲೂ ವಾಚ್ ಮಾಡ್ತಿದ್ದಾರೆ. ಸೊ ವಾಟ್ಸಪ್ ಇರಬಹುದು, ಟ್ವಿಟರ್ ಇರಬಹುದು, ಅಥವಾ ಈಗ ಥ್ರೆಡ್ ನಡೀತಿದೆ ಅದಿರಬಹುದು, ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನಿಮ್ಮನ್ನ ದಿನ ವಾಚ್ ಮಾಡ್ತಿದ್ದಾರೆ.
ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಐ ವಾಂಟ್ ಟು ಟೇಕ್ ಎ ರಿವೆಂಜ್ ಅಂತ ಇದೆ. ಸೊ ರಿವೆಂಜ್ ತಗೋಬೇಕು ಅಂತ ಕಾಯ್ತಾ ಇದ್ದಾರೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಐ ಹ್ಯಾವ್ ನೋ ಹೆಲ್ತಿ ಬೌಂಡ್ರೀಸ್, ಆರೋಗ್ಯಕರ ಬೆಳವಣಿಗೆ ಇಲ್ಲ ಈ ಸಂಬಂಧದಲ್ಲಿ, ಹಾಗಾಗಿ ಬ್ರೇಕಪ್ ಆದರೆ ಬೆಟರ್ ಅಂತ ಹೇಳ್ತಿದ್ದಾರೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಮರೆದಿರಾ ಮಾಡಿ. ನನ್ನ ಚಾನಲ್ ಉಳಿಲಿಕ್ಕೆ ಬೆಳಿಲಿಕ್ಕೆ ಸಹಾಯ ಮಾಡಿ. ಮಾಡ್ತಾ ಇರೋರಿಗೆ ಧನ್ಯವಾದ ಅಂತ ಕೇಳ್ಕೊಳ್ತಾ ನಾನು ನಿಮ್ಮ ಅಭಿಮಾನಿ ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್, ನಮಸ್ತೆ.